ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಅನ್ನು ಕೊಡಲಾಗಿದೆ. ಕೈ ಅಭ್ಯರ್ಥಿ ಗೊಂದಲದ ನಡುವೆಯೇ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಈಗ ಆಲ್ರೆಡಿ ದಿನಾಂಕ ಕೂಡ ಘೋಷಣೆಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಿಗ್ ಶಾಕ್ ಅನ್ನ ಕೊಡ್ತಾ ಇರುವಂತದ್ದು. ಕೈ ಅಭ್ಯರ್ಥಿ ಗೊಂದಲದ ನಡುವೆಯೇ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಕೂಡ ಮಾಡಿಕೊಂಡಿದೆ. ಕೊನೆಗೂ ಕೂಡ ಮುನಿಸನ್ನ ಮರೆತು ಬಿಜೆಪಿ ಮುಖಂಡರು ಒಂದಾಗಿದ್ದಾರೆ. ಕಳೆದ ಬಾರಿ ಸ್ಪರ್ಧೆ ಮಾಡಿದಂತಹ ಅಜಯ್ ಕುಮಾರ್, ಇನ್ನು 4ನೇ ಬಾರಿ ಸ್ಪರ್ಧೆ ಮಾಡಿದಂತಹ ಯಶವಂತರಾವ್ ಜಾಧವ್, ಟಿಕೆಟ್ ಆಕಾಂಕ್ಷಿ ಶ್ರೀನಿವಾಸ ದಾಸಕರಿಯಪ್ಪ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸಿದ್ರು. ನಾವು ಒಂದಾಗಿದ್ದೇವೆ, ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರೂ ಕೂಡ ನಾವು ಬೆಂಬಲಿಸ್ತೇವೆ ಅಂತ ಹೇಳಿದ್ದಾರೆ. ಭಿನ್ನಾಭಿಪ್ರಾಯವನ್ನ ಮರೆತು ಇದೀಗ ಇಬ್ರು ಕೂಡ ಒಂದಾಗಿರುವಂತದ್ದು. ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಶಿವಕುಮಾರ್ ಸಹ ಪುನಃ ಬಿಜೆಪಿಗೆ ಸಾಥನ್ನ ಕೊಡ್ತಾ ಇದ್ದಾರೆ. ಹಾಗಾಗಿ ಇದೀಗ ಅಲ್ಲೂ ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಟೆನ್ಷನ್ ಶುರುವಾಗ್ತಾ ಇರುವಂತದ್ದು. ಎಷ್ಟು ದಿನ ಅವರಿಬ್ರು ಕಿತ್ತಾಡ್ಕೊಳ್ತಾ ಇದ್ರು, ಹಾಗಾಗಿ ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ವರದಾನ ಆಗಿತ್ತು. ಅವರಿಬ್ರು ಜಗಳದಲ್ಲಿ ಇವ್ರ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕೆ ಮುಂದಾಗ್ತಿದ್ರು. ಎಲ್ಲೋ ಒಂದ್ ಕಡೆ ಅದಕ್ಕೆ ಶಾಕ್ ಕೊಟ್ಟಿರುವಂತದ್ದು ಬಿಜೆಪಿ. ಇಬ್ರು ಕೂಡ ಒಂದಾಗಿದ್ದಾರೆ. ಜೊತೆಯಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಸುದ್ದಿಗೋಷ್ಠಿ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಅವರನ್ನ ಬೆಂಬಲಿಸ್ತೇವೆ, ಇದರಲ್ಲಿ ನೋ ಡೌಟ್ ಅಂತ ಹೇಳಿದ್ದಾರೆ. ನಾವು ಒಂದಾಗಿದ್ದೇವೆ, ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಅವ್ರಿಗೆ ಬೆಂಬಲವನ್ನ ಕೊಡ್ತೀವಿ ನಾವು ಅಂತ ಹೇಳಿರುವಂತದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಜೋರಾಗ್ತಾ ಇರುವಂತದ್ದು. ಈಗ ಆಲ್ರೆಡಿ ಚುನಾವಣಾ ದಿನಾಂಕವನ್ನ ಕೂಡ ಘೋಷಣೆ ಮಾಡಲಾಗಿದೆ. ಒಂದ್ ಕಡೆನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಆಗಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ಅಲ್ಲೂ ಕೂಡ ಭಿನ್ನಾಭಿಪ್ರಾಯ ಇದೆ. ಆದ್ರೆ ಅದನ್ನ ಹೊರತುಪಡಿಸಿ ಇದೀಗ ಬಿಜೆಪಿನಲ್ಲಿ ಇಬ್ರು ಕೂಡ ಹೊಂದಾಗಿದ್ದಾರೆ. ನಾವು ಒಗ್ಗಟ್ಟಿನಲ್ಲಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡಿದ್ದೀವಿ. ಯಾರಿಗೂ ಅನುಮಾನ ಬೇಡ, ಪ್ರತಿ ಬರುವಂತ ಉಪಚುನಾವಣೆಯಲ್ಲಿ ದಕ್ಷಿಣ ಕ್ಷೇತ್ರದಲ್ಲಿ ಕಮಲ ಅರಳುತ್ತೆ. ರಾಜ್ಯದ ವಿಧಾನಸಭೆಯಲ್ಲಿ ಒಬ್ಬ ಅಭ್ಯರ್ಥಿ ಶಾಸಕರಾಗಿ ಪ್ರಮಾಣವಚನ ಸ್ವೀಕರಿಸ್ತಾರೆ. ಪಕ್ಷಕ್ಕೋಸ್ಕರ ದುಡಿದೇ ಇರ್ತಕ್ಕಂಥ ವ್ಯಕ್ತಿ ಬಂದ ಕಾರಣಕ್ಕೋಸ್ಕರ ನೀವೇನಾದ್ರೂ ಹೈಕಮಾಂಡ್ ಮಾಡಿರುತ್ತೆ. ಯಾರಿಗೆ ಪಕ್ಷ ದುಡಿರುತ್ತೆ ಅವ್ರಿಗೆ ಕೊಡಬೇಕು ಅನ್ನೋದು ಅದು ನಿಯಮ ಇದ್ದೇ. ನಮ್ಮ ನಾಯಕರು ಇವತ್ತು ನಿನ್ನೆ ಪ್ರಯತ್ನ ಅಲ್ಲ, ನಿರಂತರವಾಗಿ ಸಹಿತ ದಾವಣಗೆರೆ ಮೊದಲು ಯಾವ ರೀತಿ ವೈಭವ ಇತ್ತು ಅದು ಮತ್ತೆ ಮರುಕಳಿಸಬೇಕು ಅನ್ನೋ ಕಾರಣದಿಂದ ನೀವೆಲ್ಲರೂ ಒಟ್ಟಾಗಿ ಒಂದಾಗಿ ಹೋಗ್ರಿ ಅಂತ ಹೇಳಿರೋದು ಬಿಟ್ರೆ ಬೇರೆ ಯಾವ ವಿಚಾರ ಇಟ್ಕೊಂಡು ನಮಗೇನು ಇಲ್ಲಿ ನಾವು ಪ್ರಸ್ಪೀಟ್ ಮಾಡ್ತಾ ಇಲ್ಲ. ನಾವು ಮೊದಲಿಂದನೂ ಹೇಳ್ತಿರ್ತಾ ಹೋಗ್ತಾರೆ, ಇವತ್ತಲ್ಲ ನಿನ್ನೆ ಮುಂದೆ ಹೇಳ್ತಾರೆ. ನಾನು ಮೊದಲಿಂದನೇ ಹೇಳ್ತಿದ್ದೀನಿ, ನಮ್ಮಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ನಾವು ಕಟಿಬದ್ಧವಾಗಿ ಕೆಲಸ ಮಾಡ್ತೀವಿ. ನಮ್ಮ ಗುರಿ ಕಾಂಗ್ರೆಸ್ಸನ್ನ ಸೋಲ್ಸೋದು ಒಂದೇ ಗುರಿ ನಮ್ದು. ಇಲ್ಲಿ ಯಾವುದು ಸಹಿತ ಜಾತಿ ಮತ್ತೊಂದು ಹಣ ಪಣ ಯಾವುದೂ ಸಹಿತ ಇಲ್ಲ. ನಮ್ಮ ಗುರಿ ಗೆಲುವು, ನಮ್ಮ ಗುರಿ ಕಮಲ ಅಷ್ಟೇ ನಮ್ದು. ಅದನ್ನ ದಾವಣಗೆರೆ ಜಿಲ್ಲೆಯ ಜನತೆಗೆ ಇರ್ತಕ್ಕಂಥ ಶಾಸಕರ ನಿಧನದಿಂದ ಮರು ಚುನಾವಣೆ ಬಂದಿದೆ. ಹಾಗಾಗಿ ಈ ಮರು ಚುನಾವಣೆಯಲ್ಲಿ ನಮ್ಮ